ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್. ಹೆಂಗದೀರಿ ಎಲ್ಲರೂ? ಆರಾಮಾಗಿದ್ದೀರಾ ಅನ್ಕೋತೇನೆ. ನಾನು ಕೂಡ ಆರಾಮಾಗಿದ್ದೀನಿ. ಈಗ ಬೆಳಿಗ್ಗೆ 5 ಗಂಟೆ ಆಗೈತಿ. ನಮ್ಮ ಮಕ್ಕಳೆಲ್ಲ ಓದ್ಕೊಳಿಕತ್ತಾರ. ಒಂದು ನಿಮಿಷ ತಡ್ರಿ, ನಾನು ನಿಮ್ಗೆ ಅವ್ರನ್ನೂ ಕೂಡ ತೋರಿಸ್ತೇನೆ. ಎದ್ದೇಳ್ರಮ್ಮ, ನೋಡ್ರಿ ಅನ್ಸತಿ ಈ ಕಡೆ. ಯಾರಿದು ಹಸಿಗೆ ಹಚ್ಕೊಂಡು ಮುಕ್ಕೊಂಡಾಕಿ? ಪ್ರೇರಣಾ. ಶ್ರೇಯಸ್ ಓದ್ಕೋ. ಪ್ರೇರಣಾ ಎದ್ದೇಳು. ಮಕ್ಕೊಂಡಾಳನಕ್ಕಿ? ಎಬ್ಸ್ರಿಕಿನ್ನ. ಎಸ್, ಬರ್ರಿ. ಇವತ್ತು ನಮ್ಮ ಮನೆಯ ಹೋಮ್ ಟೂರನ್ನು ಮಾಡಿ ತೋರಿಸ್ಬೇಕು ಅಂತ ರೆಡಿಯಾಗಿದ್ದೀನಿ. ಇನ್ನೊಂದು 7 ಗಂಟೆ ಮಟ್ಟ ವೇಟ್ ಮಾಡಿ. ಅವಾಗ ನಾನು ಮಕ್ಕಳೆಲ್ಲ ಹೋಗಿರ್ತಾವೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ಟೀ ಕುಡಿದು ನಮ್ಮ ಮನೆಯ ಹೋಮ್ ಟೂರನ್ನು ಮಾಡಿ ನಿಮಗೆ ತೋರಿಸ್ತೇನೆ. ಒಂದು 2 ಅವರ್ಸ್ ವೇಟ್ ಮಾಡಿ ಸ್ನೇಹಿತರೆ, ಮತ್ತೆ ಸಿಗ್ತೇನೆ. ಹರಿ ಓಂ. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ನಾನು ಫ್ರೆಶ್ ಅಪ್ ಆಗಿ ಟೀ ಕುಡಿದು ರೆಡಿಯಾಗಿದ್ದೀನಿ. ನೀವು ಕೂಡ ಟೀ ಕುಡಿತೀರ ಅನ್ಕೋತೀನಿ. ಬರೀ ನಮ್ಮ ಹೋಮ್ ಟೂರನ್ನು ಮಾಡೋಣ. ನಾನಿವಾಗ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡಕತ್ತೀನಿ. ಇದು ನಮ್ಮ ಅಡುಗೆ ಮನೆ. ನಮ್ಮ ಮನೇಲಿ ಕೂಡ ಒಲೆಗಳಿದ್ದಾವೆ. ಇಷ್ಟು ನಮ್ಮ ಅಡುಗೆ ಮನೆ. ಸದ್ಯಕ್ಕೆ ಮನೇಲಿ ಮಕ್ಕಳು ಯಾರೂ ಇಲ್ಲ, ಅವರೆಲ್ಲರೂ ಹಾಸ್ಟೆಲ್ಗಳಿರ್ತಾರೆ. ಅದಕ್ಕೋಸ್ಕರ ಅಡುಗೆ ಮಾಡೋಕ್ಕೆ ಬೇಸರದಾಗೆಲ್ಲ ಇರಲಿ ಅಂಥೇಳಿ ಒಂದಿಷ್ಟು ಶೆಕೆಂಡ್ ರೊಟ್ಟಿ ಮಾಡಿಟ್ಟೀನಿ. ಈ ಕಡೆ ಇದು ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡೋಕ್ಕಂಥೇಳಿ ಇಷ್ಟು ಜಾಗ ಇರ್ತೈತಿ. ಈ ಕಡೆ ಬಾತ್ರೂಮ್ ಇರ್ತೈತಿ, ಅಟ್ಯಾಚ್ ಬಾತ್ರೂಮು. ಬಟ್ಟೆ ತೊಳ್ಯಕ್ಕೆ, ಬಾಂಡೆ ತೊಳ್ಯಕ್ಕೆ ಅಂತೇಳಿ. ಇದು ಮನೆಯ ಹೊರಗಡೆ. ಹೊರಗಡೆ ಪೂರ ಅಂಗಳೇನಲ್ಲ, ಇದು ಹೊರಗೆ. ಇಲ್ಲಿ ನಮ್ಮ ಮಕ್ಕಳು ಓದ್ಕೊಳಕ್ಕೆ, ಮಲ್ಕೊಳಕ್ಕಂತ ಜಾಗ ಐತಿ. ಇಷ್ಟು ನನಗೂ ಸ್ವಲ್ಪ ಟೈಲರಿಂಗ್ ಬರ್ತೈತಿ, ಅದಕ್ಕೆ ಮಷಿನ್ ತೊಗೊಂಡಿದ್ದೆ ನಾನು. ಈ ಕಡೆ ಐರನ್ ಮಾಡ್ಕೊಳಕ್ಕಂತೇಳಿ. ಇಷ್ಟು ನಮ್ಮ ಮನೆ ಇರ್ತೈತಿ. ಒಂದು ನಿಮಿಷ ತಡ್ರಿ ಸ್ನೇಹಿತರೆ, ಸ್ವಲ್ಪ ಹೊರಗೆ ಹೋಗ್ತೀನಿ. ಅಂಗಳ ಮುಂದೆ ತೋರಿಸ್ತೇನೆ. ನೋಡಿ, ಇದು ನಮ್ಮ ಮನೆಯ ಅಂಗಳ. ಮನೆ ಮುಂದೆ ಇದು ಕಸಕಸಿ ಗಿಡ. ಇದಿಷ್ಟು ನಮ್ಮ ಮನೆ ಸುತ್ತಲೂ ಇರ್ತಕ್ಕಂಥ ಒಂದು ಜಾಗ. ಈ ಕಡೆ ಏನಾದರೂ ಸ್ವಲ್ಪ ತರಕಾರಿ ಹಾಕಬೇಕಂತೆ ಸ್ವಚ್ಛ ಮಾಡೀನಿ. ಸದ್ಯದರಲ್ಲೇ ಮಾಡ್ತೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿರಿ, ಸೇವಂತಿಗೆ ಹೂವು ಎಷ್ಟು ಬಿಟ್ಟೈತೆ ಅಂತ. ಸೇವಂತಿಗೆ ಹೂವು ನೋಡಿರಿ, ಸುಮಾರು ಈಗ ಒಂದು 4 ತಿಂಗಳಾಯಿತು ಗಿಡಗಳನ್ನ ನೆಟ್ಟು. ಆಲ್ರೆಡಿ ಎಷ್ಟು ಹೂವು ಬಿಟ್ಟೈತಿ. ಇದಿಷ್ಟು ನಮ್ಮ ಮನೆಯ ಸುತ್ತಲೂ ಇರ್ತಕ್ಕಂಥ ಒಂದು ಜಾಗ. ಈಗ ಸಮಯ 7:45 ಬೆಳಗ್ಗೆ, ಸೂರ್ಯೋದಯ. ಇಷ್ಟೊಂದು ಜಾಗ ಐತಿ ಮನೆಯಲ್ಲಿ ಮುಂದೆ. ಬಾನಲ್ಲಿ ನಿನ್ನಿಂದ ಸೂರ್ಯೋದಯ. ಎಷ್ಟು ಚೆನ್ನಾಗೈತಲ್ಲ ಇವತ್ತು ಬೆಳಗಿನ ಸೂರ್ಯೋದಯ. ಸೂರ್ಯ ಉದಯ ಆದ ತಕ್ಷಣ ನಮ್ಮ ಮನೆ ಒಳಗಡೆ ಬಂದುಬಿಡ್ತಾನೆ. ಯಾಕಪ್ಪ ಅಂತ ನಮ್ಮ ಕಡೆ ಸೂರ್ಯೋದಯ ಪೂರ್ವದ ಕಡೆ ಮುಖ ಮಾಡೈತೆ ನಮ್ಮ ಮನೆ. ಹೀಗಾಗಿ ಸೂರ್ಯನ ಕಿರಣಗಳು ಬೆಳಗಾದ ತಕ್ಷಣ ನಮ್ಮ ಮನೆ ಒಳಗಡೆ ಬರ್ತಾವೆ. ಇಷ್ಟೊಂದು ನಮ್ಮ ಮನೆ ಐತಿ. ಓಕೆ, ಬನ್ನಿ ಒಳಗೆ ಹೋಗೋಣ, ಒಂದೆರಡು ಮಾತು ಮಾತಾಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ಒಂದು ನನ್ನ ಹೋಮ್ ಟೂರ್ ಆಗಿರ್ತೈತಿ. ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆದವರು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೂ ಒಂದು ಕಮೆಂಟನ್ನು ಹಾಕಿ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮುಂದಿನ ವೀಡಿಯೋಸಲ್ಲಿ ಸಿಗ್ತೇನೆ. ಬಾಯ್, ನಮಸ್ಕಾರ.